ಪ್ರಿಯಾಂಕಾ ಖರ್ಗೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, ಶರಣಪ್ರಕಾಶ್ ಪಾಟೀಲ್ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, ಅಜಯ್ ಸಿಂಗ್ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ, BJP ಶಾಸಕ ಬಸವರಾಜ ಮತ್ತಿಮೂರು ಅವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿಲ್ಲ. ಇನ್ನು ಎಲೆಕ್ಷನ್ ಗೆದ್ದವ್ರು ತುಂಬ ಜನ ಇದ್ದಾರೆ. ಅಪ್ಪು ಗೌಡ, ಇನ್ನೊಬ್ಬರು ಪಾಟೀಲ್, ತುಂಬ ಜನ ಇದ್ದಾರೆ. ಇವರು ಯಾರ ಮಕ್ಕಳು ಸಹ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆನಾ? ಕಾಂಗ್ರೆಸ್ ಆ್ಯಂಡ್ BJP ಲೀಡರ್ಸ್, ನಿಮ್ಗೆ ಏನಾದರೂ ರೈಟ್ಸ್ ಇದೆನಾ ಬಡವ್ರ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ? ಆ ಆಫೀಸರ್ಸ್ಗಳಿಗೆ ರೈಟ್ಸ್ ಇದೆನಾ? DC ಗೆ ರೈಟ್ಸ್ ಇದೆನಾ? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ರೈಟ್ಸ್ ಇದೆನಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೋಸ್ಕರ? ಇಷ್ಟೆಲ್ಲ ನಡೀತಾ ಇದ್ರೂ ಸಹ ಮಕ್ಕಳ ಕಲ್ಯಾಣ ಆಯೋಗ ಅಂತ ಏನಿದೆಯಲ್ಲ, ಆ ಒಂದು ದರಿದ್ರ ಇಲಾಖೆ ಅಂತಲೇ ಕರಿಬೋದು, ಅವು ಎಲ್ಲಿದ್ದಾರೆ? ಇಂಥದ್ದೇ ಹಾಸ್ಟೆಲ್ದಾಗ ತತ್ತಿದಾಗ ಒಂದು ರೊಕ್ಕ ಹೊಡ್ಕೊಂಡ, ಅಕ್ಕಿದಾಗ ರೊಕ್ಕ ಹೊಡ್ಕೊಂಡ, ಬ್ಯಾಳಿದಾಗ ರೊಕ್ಕ ಹೊಡ್ಕೊಂಡ, ಹಾಲಿನಾಗ ರೊಕ್ಕ ಹೊಡ್ಕೊಂಡ, ನೀರಿನಾಗ ರೊಕ್ಕ, ಅರೆ ಪ್ರತಿಯೊಂದರಲ್ಲೂ ರೊಕ್ಕ ಹೊಡ್ಕೊಂಡು ಆ ಒಂದು ಆ ಅಮೌಂಟ್ ಏನಂತ ಕರಿಬೇಕು? ಅದನ್ನು ಪಾಪಿ ಹಣ ಅಂತ ಕರಿಬೋದಾ? ಆ ಪಾಪದ ಹಣ ತಂದು ನಿಮಗೆ ಕೊಡ್ತಾರೆ. ಆ ಹಣ ತೊಗೊಂಡು ನೀವು ಅವ್ರಿಗೆ ಎಕ್ಸ್ಕ್ಯೂಸ್ ಮಾಡ್ತೀರಿ ಅಂದರೆ ನೀವು ಹೋಗಿ ವಿಸಿಟ್ ಕೊಡ್ಲಿಕ್ಕೆ ಆಗಿರಲಿಲ್ಲ. ಯಾಕೆ? ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಸಹ 1 ಸಾರಿ 2 ಸಾರಿ MLA ಮಾಡಿದವರಲ್ವಾ ಈ ಜನ? ನಿಮಗೂ ಸಹ ಇಂತಿಷ್ಟು ವೋಟ್ ಅಂತ ಕೊಟ್ಟವರಲ್ವಾ ಈ ಜನ? ಇವ್ರಿಗೆ ಅನ್ಯಾಯ ಆದಾಗ ಹೋಗಿ ಖಂಡಿಸ್ಬೇಕು ಅಂತ ನಿಮ್ಗೆ ಅನಿಸಿ 2-3 ದಿನ ಬಿಟ್ಟು ಹೋಗ್ತೀರಿ. ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ 1 ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಹಾಸ್ಟೆಲ್ಗಳಿಗೆ ಹೋಗಿ ವಿಸಿಟ್ ಕೊಟ್ಟಿರೋದು ಇದೆಯಾ ನಿಮ್ಮ ಇತಿಹಾಸದಲ್ಲಿ? ಇವರು ಏನು BJP ಅವ್ರು ಬಂದು ಇಲ್ಲ, ಹಾಸ್ಟೆಲ್ ಶುರುವಾದ ಮೇಲಿಂದ ಹಾಸ್ಟೆಲ್ ಇಲ್ಲಿವರೆಗೂ ಶರಣಪ್ರಕಾಶ್ ಪಾಟೀಲ್ ಬಂದಿದ್ದು ಸೆಕೆಂಡ್ ಟೈಮ್ ಅಂತ ನೀವೆಲ್ಲಿ ಬಂದಿದ್ದೀರಿ? ವೆರ್ ಇಸ್ ಯುವರ್ ಎಫರ್ಟ್? ನಿಮ್ಮ ಕರ್ತವ್ಯ ಎಲ್ಲಿದೆ? ಆ್ಯಸ್ ಎ ಅಪೋಸಿಷನ್ ಲೀಡರ್ಗಳಾಗಿ ಇವತ್ತಿನ ದಿವಸ ಅಲ್ಲಿ ಪಾಪ ದಂಡುತ್ತಿ ಸ್ಕೂಲಲ್ಲಿ ಆ ಮಕ್ಕಳೆಲ್ಲ ವಾಂತಿ ಭೇದಿ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋದ್ಮೇಲೆ 1 ದಿನ ಬಿಟ್ಟು 2-3 ದಿನ ಬಿಟ್ಟು ಹೋಗ್ತಿರಲ್ಲ. ಇದೆಲ್ಲ ಈ ಹೊಲಸು ರಾಡಿಯನ್ನು ತಿಂದು ಏನಾದರೂ ನಾಳೆ ದಿವಸ ಮಕ್ಕಳಿಗೆ ಏನಾದರೂ ಆಯಿತು, ಅವ್ರ ಜೀವ ಏನಾದರೂ ಹೋಯಿತು ಅಂದರೆ ಯಾರು ಹೊಣೆ ತೊಗೋತೀರಿ? ತಾವು ಯಾರಾದರೂ ತೊಗೋತೀರಾ? BJP ಆ್ಯಂಡ್ ಕಾಂಗ್ರೆಸ್ ಲೀಡರ್ಸ್ ಅವ್ರ ಮನೆಗೆ ಮಕ್ಕಳಾಗಿ ಹೋಗಿರ್ತೀರಿ. ಅವ್ರೇನು ಬಿಟ್ಟು ಬಿದ್ದಿರಲ್ರಿ. ನಿಮ್ಮ ತತ್ತಿ, ನಿಮ್ಮ ಬಾಳೆಹಣ್ಣ, ನಿಮ್ಮ ಅನ್ನ ಬ್ಯಾಳೆ ತಿನ್ನಲಿಕ್ಕೆ ಬಂದಿರಲ್ಲ ಅವರು. ಅವ್ರಿಗೆ ಚಲೋ ಊಟ ಕೊಡ್ತಕ್ಕಂಥ ಶಕ್ತಿ ಅವ್ರ ತಂದೆ ತಾಯಿಗೆ ಅದ. ಇವತ್ತಿಗೂ ಅದು ಅವ್ರೇನು ಭಿಕ್ಷುಕರಪ್ಲೆ ರೋಡಿಗೆ ಬಿಟ್ಟವರಲ್ಲ. 3 ಜನ ಸಚಿವರು ಇರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ 8 ಇಲ್ಲ 10 ದಿನಕ್ಕೊಂದು ಮಾಡ್ರು. ಎಲ್ಲಿ ನೋಡಿದ್ರೆ ಹಾಸ್ಟೆಲಲ್ಲಿ ಕಳಪೆ ಆಹಾರ, ಶಿಕ್ಷಣದ ಗುಣಮಟ್ಟ ಕಂಪ್ಲೀಟಾಗಿ ಕ್ಷೀಣಿಸಿದೆ ಅನ್ನೋದಕ್ಕಿಂತಲೂ ನೆಲಕ್ಕೆ ಅಂಟ್ಕೊಂಡಿದೆ. ಇವರೇನು ಪೇಪರ್ಗೆ ದುಡಿತಾರೋ, ಏನು ಈ ಆಫೀಸರ್ಗಳ ಸಲಹೆ ದುಡಿತಾರೋ, ರಾಜಕಾರಣಿಗಳ ಸಲಹೆ ದುಡಿತಾರೋ ಗೊತ್ತಿಲ್ಲ. ತೆಗೆದು ಫೋಟೋ ತೆಗೆದು ಏನದು ಶಿವ ಶಿವ ಶಿವ. ಈಗೇನು ಹಿಂಗೆ DC ಬಂದ, AC ಬಂದ, ತಹಸೀಲ್ದಾರ್ ಬಂದು ಹೋದ್ರಂದ್ರೆ ಮುಗಿದೋಯ್ತು. ಹಾಸ್ಟೆಲ್ ಪೂರ ಸ್ವಚ್ಛ ಒಳ್ಳೆ ಆಹಾರ ಬಂತು. ಮಕ್ಕಳು ಒಳ್ಳೆ ರೀತಿ ಆ ರೀತಿ ಸುದ್ದಿಗಳು.